ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ, ವಾಲ್ಮೀಕಿ ರಾಮಾಯಣದ ಕಥಾ ಸಂಗ್ರಹ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪೀಠಿಕೆ. ಭಾರತದ ಪ್ರಧಾನ ಸತ್ವವೇ ಚಹರೆಯ ಅಧ್ಯಾತ್ಮ. ಇದಕ್ಕೆ ಮೂಲ ಕಾರಣ ಹಿಮಾಲಯ ಮತ್ತು ಗಂಗಾ ನದಿ. ಅಂತಹ ಪವಿತ್ರ ನದಿಗಳು ಈ ಭೂಮಿಯ ಪರಿಸರವನ್ನು ಮತ್ತು ಮಣ್ಣನ್ನು ಪವಿತ್ರೀಕರಿಸುತ್ತಿರುವುದು. ಇದಕ್ಕೆ ನಮ್ಮ ಪ್ರಾಚೀನ ಮತ್ತು ಅರ್ವಾಚೀನ ಋಷಿ ಮುನಿಗಳ ತಪೋಧಾರಿಯೂ ಪೂರಕವಾಗಿದೆ. ಈ ಮಣ್ಣಿನಲ್ಲಿ ಮೈತಾಳಿದ ವೇದ ಉಪನಿಷತ್ತುಗಳು, ಕಾವ್ಯ ಇತಿಹಾಸಗಳು, ಪುರಾಣಗಳು ಭಾರತಕ್ಕೆ ಒಂದು ವಿಶಿಷ್ಟ ಸಂಸ್ಕೃತಿಯ ಸೊಗಡನ್ನು ನೀಡಿವೆ. ಈ ಸಂಸ್ಕೃತಿಯು ತ್ಯಾಗ ಪ್ರಧಾನವಾದದ್ದು. ಇಲ್ಲಿ ಭೋಗವೇನೂ ವರ್ಜ್ಯವಲ್ಲ, ಆದರೆ ಅದು ಗೌಣ. ಈ ಮಣ್ಣಿನಲ್ಲಿ ಅರಳಿದ ವೇದ ಉಪನಿಷತ್ತುಗಳು, ರಾಮಾಯಣ ಮಹಾಭಾರತಗಳು, ಭಾಗವತಾದಿ ಪುರಾಣಗಳು ಭಾರತದ ಅನರ್ಘ್ಯ ಸಂಪತ್ತುಗಳು. ದರೋಡೆಕೋರರಾದ ಮೊಘಲರು, ನಯವಂಚಕರಾದ ಬ್ರಿಟಿಷರು ಈ ದೇಶದ ಭೌತಿಕ ಸಂಪತ್ತನ್ನು ದೋಚಲು ಶಕ್ತರಾದರೆ ಹೊರತು ವೇದ ಉಪನಿಷತ್ತುಗಳನ್ನು, ರಾಮಾಯಣ ಮಹಾಭಾರತಗಳನ್ನಲ್ಲ. ಏಕೆಂದರೆ ಇವುಗಳನ್ನೆಲ್ಲ ಕಂಠಸ್ಥಗೊಳಿಸಿದ ಒಂದು ಜನಸಮುದಾಯ ಇಲ್ಲಿತ್ತು, ಈಗಲೂ ಇದೆ. ಇಂದಿನ ಮುದ್ರಿತ ಗ್ರಂಥಗಳನ್ನು ಸುಟ್ಟು ಹಾಕಿದರೂ ಅವುಗಳನ್ನು ಚಾಚೂ ತಪ್ಪದೆ ಉಚ್ಚರಿಸಬಲ್ಲವರು ಅನೇಕರಿದ್ದಾರೆ. ಇಂದಿಗೂ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ವೇದಾದಿಗಳನ್ನು ಕಂಠಸ್ಥಗೊಳಿಸಿಕೊಂಡಿರುವ ಮಹಾನುಭಾವರು ಇಂದಿಗೂ ಇದ್ದಾರೆ. ಭಾರತದ ಈ ವಸುಂಧರೆ ರತ್ನಗರ್ಭ ಎಲ್ಲವೇ. ಆದ್ದರಿಂದಲೇ ವಾಲ್ಮೀಕಿಗಳಂತಹ ಮಹಾಕವಿಗಳು, ರಾಮಾಯಣದಂತಹ ಮಹಾಕಾವ್ಯಗಳು ಇಲ್ಲಿ ಜನ್ಮ ತಾಳಿವೆ. ರಾಮಾಯಣವೇ ಭಾರತದ ಆದಿಕಾವ್ಯ, ವಾಲ್ಮೀಕಿಗಳೇ ಭಾರತದ ಆದಿಕವಿಗಳು. ತನ್ನ ಅಭೂತಪೂರ್ವತೆಯಿಂದಲೂ ಮೌಲ್ಯದಿಂದಲೂ ರಾಮಾಯಣವು ಆದಿಕಾವ್ಯ. ಪ್ರಾಚೇತಸ ಮಹರ್ಷಿಗಳ ಪುತ್ರರಾದ ವಾಲ್ಮೀಕಿ ಮಹರ್ಷಿಗಳು ಆದಿಕವಿಗಳು. ಆದರೆ ರಾಮಾಯಣದ ಕಥೆಯನ್ನು ವಾಲ್ಮೀಕಿಗಳಿಗೆ ಹೇಳಿದವರು ದೇವರ್ಷಿಗಳಾದ ನಾರದರು. ಬ್ರಹ್ಮದೇವನ ಇಚ್ಛೆಯಂತೆ ವಾಲ್ಮೀಕಿ ಮಹರ್ಷಿಗಳಿಂದ ಅದು ಕಾವ್ಯವಾಗಿ ಹರಿಯಿತು. ಋಷಿ ಎಲ್ಲದವರಿಂದ ರಾಮಾಯಣದಂತಹ ಪುಣ್ಯಕಾವ್ಯವು ಹುಟ್ಟಲು ಸಾಧ್ಯವೇ? ನಾನ್ ಋಷಿ ಕುರುತೆ ಕಾವ್ಯಂ ಎಂಬ ಮಾತು ಸತ್ಯ. ರಾಮಾಯಣವು ಕೇವಲ ಒಂದು ಲೌಕಿಕ ಕಾವ್ಯವಲ್ಲ, ಅದು ವೇದ ಸಂಹಿತ. ಆದುದರಿಂದಲೇ ಮಂತ್ರಕಾವ್ಯ. ವೇದವು ಪ್ರಭು ಸಂಹಿತವಾದರೆ ಇದು ಕಾಂತ ಸಂಹಿತ. ಆದ್ದರಿಂದಲೇ ಇದು ಕಾವ್ಯ. ಮಹರ್ಷಿಗಳಿಂದ ಪ್ರಣೀತವಾದದ್ದರಿಂದ ಇದಕ್ಕೆ ಮಂತ್ರತ್ವ. ಇದು ಪಾರಾಯಣ ಯೋಗ್ಯ. ಈ ರಾಮಾಯಣವು ಒಂದು ಮಹಾ ಸಂಸ್ಕೃತಿಯನ್ನೇ ಹುಟ್ಟುಹಾಕಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹರಡಿಕೊಂಡಿರುವ ರಾಮರೆಷ್ಟೋ, ಲಕ್ಷ್ಮಣರೆಷ್ಟೋ, ಭರತರೆಷ್ಟೋ, ಶತ್ರುಘ್ನರೆಷ್ಟೋ, ಹಾಗೆ ಕೌಸಲ್ಯೆಯರು, ಸುಮಿತ್ರೆಯರು, ಊರ್ಮಿಳೆಯರು ಇಲ್ಲಿದ್ದಾರೆ. ಎಲ್ಲೋ ಕೆಲವು ವಿಕೃತ ಬುದ್ಧಿಯ ರಾವಣ, ಲಂಕೇಶ, ಇಂದ್ರಜಿತರು ಇರಬಹುದು. ಆದರೆ ಅವರು ತಮ್ಮ ಮಕ್ಕಳಿಗೆ ಮಾರೀಚ, ಖರ, ದೂಷಣ, ಶೂರ್ಪಣಖಿ, ಮಂಥರೆ ಎಂಬ ಹೆಸರುಗಳನ್ನಿಟ್ಟಿರುವುದು ಕಾಣಿಸುವುದಿಲ್ಲವಲ್ಲ. ಶ್ರೇಯಕ್ಕಾಮರಾದ ಮುಗ್ಧ ಜನರು ದುಷ್ಟರ ಹೆಸರುಗಳಿಂದ ತಮ್ಮನ್ನು ಗುರುತಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಶ್ರೀರಾಮನು ಕೇವಲ ಕಾವ್ಯನಾಯಕನಲ್ಲ, ಭಾರತೀಯರಿಗೆ ಆರಾಧ್ಯ ದೈವ. ಮಾನವ ರೂಪವನ್ನು ತಾಳಿದ ದೈವ. ಮಾನವರಿಗೆ ಆದರ್ಶ ಜೀವನದ ಮಾದರಿಯನ್ನು ತೋರಿಸಲೆಂದೇ ಮಾನವ ರೂಪವನ್ನು ತಾಳಿದವನು ರಾಮ. ಮಾನವನಾದರೂ ತ್ಯಾಗದಿಂದ ದೈವತ್ವಕ್ಕೆ ಏರಬಲ್ಲನು ಎಂಬುದಕ್ಕೆ ನಿದರ್ಶನಾದವನು ರಾಮ. ಎಂತಹ ಪರಿಸ್ಥಿತಿಯಲ್ಲೂ ಸ್ವಧರ್ಮಕ್ಕೆ ಎಳ್ಳು ನೀರು ಬಿಡತಕ್ಕದ್ದಲ್ಲವೆಂಬುದನ್ನು ನಡೆದು ತೋರಿಸಿದವನು ಶ್ರೀರಾಮ. ಇಂತಹ ಪುರುಷೋತ್ತಮನಲ್ಲಿ ಪೂರ್ಣ ಕಾಮರಾದ ಯೋಗಿಗಳೂ ರಮಿಸುತ್ತಾರೆ. ಆದುದರಿಂದಲೇ ಇವನು ರಾಮನು. ಈ ರಾಮನ ಆಯನವೇ ರಾಮಾಯಣ. ರಾಮನಷ್ಟೇ ಅಥವಾ ರಾಮನಿಗಿಂತಲೂ ಒಂದು ತೂಕ ಹೆಚ್ಚು ಎನ್ನಬಹುದಾದಂಥದ್ದು ಅಂತಹ ಪಾತ್ರವನ್ನು ನಿರ್ವಹಿಸಿದವಳು ಸೀತೆ.
ಆದ್ದರಿಂದ ಇದು ಸೀತಾಯಣವೂ ಹೌದು. ಅದಕ್ಕೆ ವಾಲ್ಮೀಕಿಗಳು ಸೀತಾಶ್ಚರಿತಂ ಮಹತ್ ಎಂದು ಉದ್ಗರಿಸಿರುವುದು. ಬೆಂಕಿಯು ಸುಡಲಾಗದಂತಹ ಚಾರಿತ್ರ್ಯವುಳ್ಳವಳು, ತಾನು ಎಂಬುದನ್ನು ಲಂಕೆಯಲ್ಲಿ ಸಾಬೀತುಪಡಿಸಿದ ಮಹಾಸಾಧ್ವಿಯವಳು. ಕೊನೆಗೆ ಶ್ರೀರಾಮನಿಗೂ ತಾನು ಅತೀತಳು ಎಂಬುದನ್ನು ಭೂಗರ್ಭವನ್ನು ಸೇರಿ ತೋರಿಸಿಕೊಟ್ಟಳು. ಈ ಎರಡು ಪಾತ್ರಗಳೇ ಸಾಕು ರಾಮಾಯಣವನ್ನು ಪಾರಾಯಣ ಮಾಡಲು ಮತ್ತು ಪೂಜಿಸಲು. ವಾಲ್ಮೀಕಿ ರಾಮಾಯಣದ ಬಳಿಕ ಬಂದ ರಾಮಾಯಣಗಳು ಒಂದೇ ಎರಡೇ, ನೂರಾರು. ಜಾನಪದ ಭಾಷೆಗಳಲ್ಲಿ ರಾಮಾಯಣಗಳು ಸೃಷ್ಟಿಯಾಗುತ್ತಲೇ ಇವೆ. ಇವುಗಳನ್ನು ಕಂಡೇ ಗದುಗಿನ ನಾರಾಯಣನಪ್ಪನು ದಂಗಾಗಿ ತಿಣುಕಿದನು ಫಣಿರಾಯ ರಾಮಾಯಣಗಳ ಭಾರದಲ್ಲಿ ಎಂದು ಹೇಳಿದ್ದಾನೆ. ಇದನ್ನು ಟೀಕೆ ಎಂದು ಸ್ವೀಕರಿಸುವುದಕ್ಕಿಂತ ಹೆಚ್ಚಾಗಿ ರಾಮಾಯಣದ ಜನಪ್ರಿಯತೆಗೆ ಹಿಡಿದ ಕನ್ನಡಿ ಎಂದು ಒಪ್ಪಬಹುದು. ರಾಮಾಯಣವು ಎಷ್ಟು ಹೃದಯ ರಂಜಿತವಾಗಿದೆ ಎಂದರೆ ಅದು ಹೊಸ ಹೊಸ ಕವಿಗಳಿಗೆ ಹೊಸ ಹೊಸ ದೃಷ್ಟಿಯ ರಾಮಾಯಣಗಳನ್ನು ರಚಿಸಲು ಪ್ರೇರಕವಾಗಿದೆ. ಅದೊಂದು ಅಕ್ಷಯ ಆಕರ. ಬ್ರಹ್ಮದೇವನ ವರದಂತೆ ಜಗತ್ತಿನಲ್ಲಿ ಪರ್ವತಗಳು, ಸಾಗರಗಳು, ಸೂರ್ಯ ಚಂದ್ರರು ಇರುವವರೆಗೆ ರಾಮಾಯಣವಿರುತ್ತದೆ. ರಾಮಾಯಣ ಒಂದು ಧರ್ಮಶಾಸ್ತ್ರ. ಶ್ರೀರಾಮಚಂದ್ರ ತನ್ನ ನಡೆಯಿಂದ ಧರ್ಮವನ್ನು ಹೇಗೆ ಆಚರಿಸಬೇಕು ಎಂದು ತೋರಿಸಿದ್ದಾನೆ. ವಾಲ್ಮೀಕಿಗಳು ಮುಕ್ತ ಕಂಠದಿಂದ ರಾಮೋ ವಿಗ್ರಹವಾನ್ ಧರ್ಮ ಎಂದು ಅನೇಕ ಸಾರಿ ಹೇಳಿದ್ದಾರೆ. ಶ್ರೀರಾಮಚಂದ್ರ ಹಾಗೂ ಅವನ ಸಹೋದರರು, ಧರ್ಮಪತ್ನಿ, ತಂದೆ, ತಾಯಿ ಎಲ್ಲರೂ ಆದರ್ಶ ಜೀವನವನ್ನು ನಡೆಸಿದರು. ಅವರ ಜೀವನವೇ ನಮಗೆ ಮಾರ್ಗದರ್ಶನ. ರಾಮಾಯಣ ಸಕಲ ಶಾಸ್ತ್ರಗಳ ವೇದಗಳ ಸಾರ. ರಾಮಾಯಣವನ್ನು ಎರಡು ದೃಷ್ಟಿಗಳಿಂದ ಓದಬಹುದು. ಮೊದಲನೆಯದು, ಶ್ರೀ ಮಹಾವಿಷ್ಣು ಶ್ರೀರಾಮನಾಗಿ ಮನುಷ್ಯ ರೂಪದಲ್ಲಿ ಅವತರಿಸಿದನು. ಶ್ರೀರಾಮನು ನರನಾಗಿ ಹುಟ್ಟಿ ನಾರಾಯಣನ ಪದವಿಗೆ ಹೇಗೆ ವಿಕಾಸ ಹೊಂದಿದನು, ಮನುಷ್ಯ ಹೇಗೆ ಆತ್ಮ ಸಂಯಮದಿಂದ, ಅಂತರ್ಪರೀಕ್ಷಣದಿಂದ, ಸ್ವಪ್ರಯತ್ನದಿಂದ, ಲೋಕ ಜೀವನದ ಕಷ್ಟ ಕಾರ್ಪಣ್ಯಗಳಿಂದ ಪಾರಾಗಿ ಪರಮ ಪದವಿಗೆ ಏರಬೇಕು ಎಂಬುದಕ್ಕೆ ನಿದರ್ಶನ ರಾಮಚರಿತ್ರೆ. ಶ್ರೀರಾಮಚಂದ್ರನೇ ಹೇಳುವ ಹಾಗೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ವಚನ ರಾಮಾಯಣ ಪೀಠಿಕೆ ಭಾಗ 1. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.